कर्नाटका गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए मीडिया के नुमाइंदों को बताया कि पिछले दिनों महानगर पालिका गुलबर्गा के कमिश्नर के जाली दस्तखत करके 36 लाख रुपये ड्रॉ करने वाले मामले को हल करते हुए 5 धोखेबाजों को गिरफ्तार करके अदालती तहवील में देने की बात बताई। इस पूरे फ्रॉड का किंग महानगर पालिका के कमिश्नर का पीए नईमुद्दीन वल्द हसनुद्दीन सगरी बताया गया है। नईमुद्दीन के साथ जो 4 लड़के हैं उनके नाम इस तरह हैं: वाजिद इमरान वल्द जब्बार, नासिर अहमद वल्द मोहम्मद सलीम, मिर्ज़ा आरिफ बेग वल्द मिर्ज़ा कासिम बेग, अब्दुल रहमान वल्द रफ़ीकुर रहमान बताया गया है। इस फ्रॉड की पूरी तफसील सिटी पुलिस कमिश्नर शरणप्पा डीएस आईपीएस ने बताई। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳನ್ನು ದುರ್ಬಳಕೆ ಮಾಡಿ 36 ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ BNS ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸೌತ್, ಬ್ರಹ್ಮಪುರ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ. ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಲಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ 30,75,000 ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು ಅದರಲ್ಲಿ 49,000 ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ 31.25 ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ PA ಇದ್ದಾನೆ, ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೇನು ಪರಿಚಯ ಇದ್ದಾರೆ ಮತ್ತು ಸಹೋದ್ಯೋಗಿದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪಿರಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ DDs ಬರುತ್ತೆ. ಈಗೇನು ರೋಡ್ ಕಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ, 5 DDಗಳನ್ನು ಇವನು PA ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಆ DDಗಳನ್ನು ಡಿಪಾಸಿಟ್ ಮಾಡಬೇಕು. ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಒಂದು ಅಕೌಂಟ್ ಇದೆ, ಅದು ವಾಟರ್ ಸಪ್ಲೈ ಅಕೌಂಟ್. ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು 5 DD, ಅದರಲ್ಲಿ 5 DDಯ ಮೊತ್ತ 1.86 crore
ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ. ಅದರಲ್ಲಿ ಆ 5 DDಯಲ್ಲಿ ಒಂದು DDಯನ್ನು 4 ಸೆಪ್ಟೆಂಬರ್ 2024ಕ್ಕೆ ಡಿಪಾಸಿಟ್ ಮಾಡ್ತಾರೆ. ಅದು 36 ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅದರಲ್ಲಿ 4 ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ DD, ಅದರಲ್ಲಿ 13 ಸೆಪ್ಟೆಂಬರ್ಗೆ 36 ಲಕ್ಷವನ್ನು ಇವರ ಏನು ಸರ್ಚರ್ ಇದ್ದಾನೆ ವಾಜಿದ್ ಅನ್ನೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ, ವಿಡ್ರಾ ಮಾಡ್ಕೊತಾರೆ. ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ. ನಂತರ ಏನು ಮಾಡ್ತಾರೆ, ಉಳಿದದ್ದೇನು 4 DD ಇರುತ್ತೆ, ಎಲ್ಲ DDಗಳನ್ನು ಒಂದೇ ದಿನ 27 ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾರೋ ಒಬ್ಬನೇ 5ನೇ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ. ಸೊ ಅವನು ಹೋಗಿ DDಗಳನ್ನು ಡಿಪಾಸಿಟ್ ಮಾಡ್ತಾರೆ. 27 ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ, ಇವನ್ನ A1 ಆರೋಪಿಯ ಇತರ ಏನು ಸಹಚರ ಇದ್ದಾರೆ, ಎರಡನೇ ಒಂದು ಚೆಕ್ 46 ಲ್ಯಾಕ್ ಮತ್ತು ಇನ್ನೊಂದು ಚೆಕ್ 49 ಲ್ಯಾಕ್ ಅವೆಲ್ಲ ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಇವ್ರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ. ಹಾಗಾಗಿ ಏನು 49 ಮತ್ತು 46 ಲ್ಯಾಕ್ ಅಮೌಂಟ್ ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ. ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರೋಂಥದ್ದು. ಅದರಲ್ಲಿ 30.75 ಕ್ಯಾಶ್ ಮತ್ತು 49,000 ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ. ಈಗ ತನಿಖೆ ಮುಂದುವರಿತಾ ಇದೆ. ಈಗ ತನಿಖೆಯಲ್ಲಿ ತಿಳಿದು ಬಂದಿರುವ ಪ್ರಕಾರ ಕಮಿಷನರ್ ಅವರ PA ಏನಿದ್ದಾನೆ ಆರೋಪಿ A1 ಆರೋಪಿ, ಅವನು ಫೋರ್ಜರಿ ಸೈನ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಒಂದು ಅವರು ವರ್ಗಾವಣೆ ಒಂದು ಸಲ ಆಗಿತ್ತು ಆ ಟೈಮಲ್ಲಿ, ಮತ್ತು ಎರಡನೇದು ಈಗ ರಜೆ ಹೋಗಿದ್ರು ಅವರು. ಆ 2 ಟೈಮಲ್ಲಿ ಈ ದುರುಪಯೋಗ ಪಡ್ಕೊಂಡಿರೋಂಥದ್ದು ಬೆಳಕಿಗೆ ಬಂದಿದೆ. ಅವನಿಗೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಯಾರು ಚೆಕ್ ಬುಕ್ ಕಸ್ಟಡಿಯಲ್ಲಿದ್ದ ಒಟ್ಟು 3 ಚೆಕ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಬೇರೆ ಚೆಕ್ ಬುಕ್ ಎಲ್ಲಿದೆ ಅನ್ನೋದ್ರೂ ಕೂಡ ಅವರನ್ನು ಈಗ ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಯಾರು ಕಸ್ಟಡಿಯಲ್ಲಿದ್ದರು ಚೆಕ್ ಬುಕ್, ಅವರು ಈ DDಗಳನ್ನು ಪಡೆದು ಬೇರೆ ಅಕೌಂಟಿಗೆ ವರ್ಗಾವಣೆ ಮಾಡಿದ್ದ PA ಮತ್ತು ಫೋರ್ಜ್ ಸಿಗ್ನೇಚರ್ ಮಾಡಿದ್ದ PA, ಅದಲ್ಲದೆ ಈ DDಗಳನ್ನು ಡಿಪಾಸಿಟ್ ಮಾಡಿದ್ದು ಇನ್ನೊಬ್ಬ ಪಾರ್ಟ್ ಟೈಮ್ ವರ್ಕರ್ ಇದ್ದಾರೆ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್, ಅವನಿಗೂ ಕೂಡ ಬಂಧನ ಮಾಡಿದ್ವಿ. ಅದ್ರ ಬಗ್ಗೆ ನಾನು ಈಗ ಕಾಮೆಂಟ್ ಮಾಡಲಿಕ್ಕಾಗಲ್ಲ. ಈಗೇನು ಇವರು ಈ ಆನ್ಲೈನ್ ಚಾಲೆಂಜ್ ಜನರೇಟ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನೀವು ಡೈರೆಕ್ಟ್ ಪೇಮೆಂಟ್ ಮಾಡ್ಬೋದು, DDನೂ ಕೊಡ್ಬೋದು, ಎರಡೂ ಅವಕಾಶ ಇದೆ ಅವ್ರ ಹತ್ರ. ಸೊ ಅದನ್ನು DD ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DD ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಅಕೌಂಟಿಗೆ ಡಿಪಾಸಿಟ್ ಆಗಬೇಕಾಗಿತ್ತು. ಅಲ್ಲಿ ಕೆಲವು ಲ್ಯಾಪ್ಸಸ್ ಇದೆ. ಹಾಗಾಗಿ ನಾವು ಇದ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೂ ಕೂಡ ಅವರಿಗೆ ಬರೀತೀವಿ, ಕಾರ್ಪೊರೇಷನ್ ಅವರಿಗೆ. ಅಲ್ಲ, ಈಗ ಅವರೇನು ದೂರು ಕೊಟ್ಟಿದ್ದಾರೆ, ದೂರಿನ ಪ್ರಕಾರ ಎಷ್ಟು ಚೀಟಿಂಗ್ ಆಗಿದೆ, ಎಷ್ಟು ಅಮೌಂಟು ಕಾರ್ಪೊರೇಷನ್ ಅಕೌಂಟಿಂದ ಹೋಗಿತ್ತು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಬೇರೆ ಯಾರಾದರೂ ಈ ರೀತಿ ಮೋಸ ಮಾಡಿದ್ರೆ ಅಥವಾ ಆಗಿದ್ರೆ ದೂರು ಕೊಟ್ಟರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. DD ಇದೆ, ನಾವು ಅದನ್ನು ಸೀಸ್ ಮಾಡಿದ್ದೀವಿ. ಅಲ್ಲ, DD ಇದೆ. ಈಗ DD ಕೊಟ್ಟಿರೋ ಬಗ್ಗೆ ಅಧಿಕೃತವಾಗಿ ದಾಖಲಾತಿ ಇದೆ ನಮ್ಮ ಹತ್ರ. ಅವರು ಈಗ ಒಪ್ಪಿದಾರಲ್ಲ, ಈ DD ಬಂದಿತ್ತು, 5 DD ಬಂದಿತ್ತು, 5 DDಗಳನ್ನು ಯಾವ ಅಕೌಂಟಿಗೆ ಹಾಕಿದ್ರು, ಮತ್ತು ಚೆಕ್ನಿಂದ ಇವರು ಯಾವ ರೀತಿ ಚೆಕ್ ಲೀಫ್ಸ್ಗಳನ್ನು ತೆಗೆದುಕೊಂಡು ಅದನ್ನು ಫೋರ್ಜ್ ಸಿಗ್ನೇಚರ್ ಮಾಡಿ ಡಿಪಾಸಿಟ್ ಮಾಡಿದ್ದೆಲ್ಲ ಇದೆ ನಮ್ಮ ಹತ್ರ, ದಾಖಲಾತಿ ಇದೆ. ಸೊ ದಟ್ ಈಸ್ ಪಾರ್ಟ್ ಆಫ್ ಪ್ಲ್ಯಾನ್. ಅದನ್ನೇ ಹೇಗೆ ನಾನು ನಿಮ್ಗೆ ಆರಂಭದ ಹಂತದಲ್ಲಿ ಇವ್ರ ಹತ್ರ DDಗಳನ್ನು ತೆಗೆದುಕೊಂಡು ಯಾವುದು ಅನ್ಯೂಸ್ಡ್ ಅಕೌಂಟ್ ಇದೆ
ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಬಿಕಾಸ್ ಅದರಲ್ಲಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಇರಲ್ಲ. ಸೊ ದಟ್ ಈಸ್ ವಾಸ್ ದಿ ಪ್ಲ್ಯಾನ್. ಹಾಗಾಗಿ ಏನು ಇವ್ರ ಹತ್ರ ಡಿ ಡಿ ತೆಗೆದುಕೊಂಡು ಅನ್ಯೂಸ್ಡ್ ಅಕೌಂಟ್ಗಳಿಗೆ ಹಾಕಿ, ಆಮೇಲೆ ಇವರ ಅಲ್ಲಿ ಅನುಪಸ್ಥಿತಿಯನ್ನು ಗಮನಿಸಿಕೊಂಡು ಚೆಕ್ ಡಿಪಾಸಿಟ್ ಮಾಡಿ ವಿಡ್ರಾ ಮಾಡೋವಂಥದ್ದು. ಹೌದು, 10.75 ಹೋಗಿತ್ತು ಅವನಿಗೆ. ಅಷ್ಟು ಅಮೌಂಟನ್ನು ರಿಕವರ್ ಮಾಡಿದ್ವಿ. ಏನು ಹೇಳಿ? 3 ಜನ. ಅದರಲ್ಲಿ PA ಮತ್ತು 2 ಕಾಂಟ್ರಾಕ್ಚುಯಲ್ ಇದ್ದಾರೆ. ಅದರ ಒಬ್ಬರು ಅಕೌಂಟ್ ಕೆಲಸ ಮಾಡೋವಂಥದ್ದಾನೆ, ಮತ್ತು ಇನ್ನೊಬ್ಬನು ಸೀನಿಯರ್ ಪ್ರೋಗ್ರಾಮ್ ಅಂತ, ಅವನು ಗುತ್ತಿಗೆ ಅದರ ಮೇಲೆ ಕೆಲಸ ಮಾಡೋಂಥ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಮೂರು ಚೆಕ್ ಡಿಪಾಸಿಟ್ ಆಗಿದೆ, 3ಕ್ಕೂ ಫೋರ್ಜರ್ ಸಿಗ್ನೇಚರ್ ಇದೆ. ಅದ್ರ ಬಗ್ಗೆನೂ ಚೆಕ್ ಮಾಡ್ತೀವಿ. ಈಗೇನ ಒಂದು ಅದು ನಾವು ಗಮನಿಸಬೇಕಾಗಿದ್ದು, ಕಾರ್ಪೊರೇಷನ್ ಕಚೇರಿಯಿಂದ ಅಧಿಕೃತವಾಗಿ ಬಂದಿರುವಂಥ ಡಿ ಡಿ ಇದೆ. ಅವರ ಎಂಪ್ಲಾಯಿನ ಹೋಗಿ ಡಿಪಾಸಿಟ್ ಮಾಡ್ತಾರೆ. ಸೊ ಡಿಪಾಸಿಟ್ ಬಗ್ಗೆ ಅನುಮಾನ ಬರೋದು ಡೌಟ್. ಡಿಪಾಸಿಟ್ ಮಾಡಿದಾಗ ಅನುಮಾನ ಬಂದೇ ಇಲ್ಲ. ಇದು ಡಿ ಡಿ ಡಿಪಾಸಿಟ್ ಆಗಿದೆ. ಡಿಪಾಸಿಟ್ ಆದಾಗ ಯಾರಿಗೂ ಅನುಮಾನ ಬಂದಿಲ್ಲ. ವಿಡ್ರಾ ಮಾಡಬೇಕಾದ್ರೆ ಅನುಮಾನ ಬಂದಿದೆ. ಸೊ ಅದು ಸೆಕೆಂಡ್ ಅಮೌಂಟ್, ಸೆಕೆಂಡ್ ಥರ್ಡ್ ಚೆಕ್ ಒಂದೇ ಡೇಟಿಗೆ ಅವರು ಡಿಪಾಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಒಂದೇ ಡೇಟ್ ಇಲ್ಲ, 2 ಡೇಟ್ ಇದೆ. ಒಂದು 30th ನವೆಂಬರ್ ಮತ್ತು ಥರ್ಡ್ ಚೆಕ್ 2nd ಡಿಸೆಂಬರ್. ಕ್ಲೋಸ್ ಇದರಲ್ಲಿ ಡಿಪಾಸಿಟ್ ಮಾಡಲಿಕ್ಕೆ, ವಿಡ್ರಾ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಅನುಮಾನ ಬರುತ್ತೆ. ಹಾಗಾಗಿ ಅದು ಇಮಿಡಿಯೇಟ್ ಹೋಲ್ಡ್ ಆಗಿದೆ. ಹೆವಿ ಅಮೌಂಟ್ ಅದರಲ್ಲಿ ಆಗಿರಲಿಲ್ಲ. ಅಲ್ಲ, ಅದರಲ್ಲಿ ಏನು ಅಮೌಂಟ್ ಇತ್ತು ಟೋಟಲ್ 36 ಲ್ಯಾಕಲ್ಲಿ PAಗೆ 10.75 ಲ್ಯಾಕ್ ಹೋಗಿದೆ. ಉಳಿದ 5.5 ಲಕ್ಷದಷ್ಟು ಅವನಿಗೆ ಹೋಗಿದೆ. ಅದರಲ್ಲಿ 49,000 ನಾವು ಫ್ರೀಸ್ ಮಾಡಿದ್ವಿ. ಬೇರೆ ಇದರಲ್ಲಿನೂ ಕೊಟ್ಟಿದ್ದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆನೂ ಚೆಕ್ ಮಾಡಿಸ್ತೀವಿ. ಅಲ್ಲ, ಮತ್ತೆ ಇನ್ನೊಂದು ಅದನ್ನೇ ಹೇಳಿದೆ ನಾನು. ಒಂದು ಕಾರ್ಪೊರೇಷನಿಗೆ ಬರುತ್ತೆ ದುಡ್ಡು, ಅದಕ್ಕೂ ಎಲ್ಲ ಅಕೌಂಟ್ ಇರಲೇಬೇಕು. ಈಗ ಡಿ ಡಿ ರೂಪದಲ್ಲಿ ಬರಲಿ, ಚೆಕ್ ರೂಪದಲ್ಲಿ ಬಂದು ಎವ್ರಿ ಮಂತ್ ಟ್ಯಾಲಿ ಮಾಡಬೇಕು. ಅದರಲ್ಲಿ ಬೇರೆ ಯಾರ್ದಾದ್ರೂ ಲ್ಯಾಪ್ಸಸ್ ಇದೆಯಾ ಅದ್ರ ಬಗ್ಗೆನೂ ಎಂಕ್ವೈರಿ ಮಾಡಲಿಕ್ಕೆ ನಾವು ಅವ್ರಿಗೆ ಬರ್ತೀವಿ. ಅದನ್ನು ಅವ್ರದ್ದು ಏನು ಇಂಟರ್ನಲ್ ಆಫಿಷಿಯಲ್ ಪ್ರೊಸೀಜರ್ಸ್ ಇರುತ್ತೆ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಅದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತೀವಿ. ಹೌದು. ಅವನು 2007ರಲ್ಲಿ CG ಅಪಾಯಿಂಟ್ಮೆಂಟ್ ಆಗಿದ್ದವನು. 2007ನಲ್ಲಿ ಅವನು SD ಆಗಿ ಸೇರಿದ್ದು. ಆಮೇಲೆ 2020ರಲ್ಲಿ FD ಆಗಿ, 2021ರಲ್ಲಿ FD ಆಗಿ ಪ್ರಮೋಷನ್ ಆಗಿರೋದು. ಈಗ ಲಾಸ್ಟ್ 2 ವರ್ಷದಿಂದ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಮ್ಮ ಅಧಿಕಾರಿಗಳು ಎಲ್ಲರಿಗೂ ಎಲ್ಲ ರೀತಿಯ ಅಪರಾಧಗಳನ್ನು ತನಿಖೆ ಮಾಡಲಿಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಇದರಲ್ಲಿ ನಮಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇದೆ, ಏನೇನೋ ಡಾಕ್ಯುಮೆಂಟ್ಸ್ಗಳು ಸೀಸ್ ಮಾಡಬೇಕು ಅದನ್ನು ಮಾಡಿದ್ದೀವಿ. DCPs, ACP ಈಗ ಆಲ್ರೆಡಿ 3-4 ಸಲ ನಾವು ಸಭೆ ಮಾಡಿದ್ದೀವಿ. ಪ್ಲ್ಯಾನ್ ಆಫ್ ಇನ್ವೆಸ್ಟಿಗೇಷನ್, ಏನೇನು ದಾಖಲಾತಿಗಳು ವಶಪಡಿಸ್ಕೋಬೇಕು, ಏನೇನು ಬ್ಯಾಂಕ್ ರಿಲೇಟೆಡ್ ಸ್ಟೇಟ್ಮೆಂಟ್ ತರಿಸ್ಕೋಬೇಕು, ಮತ್ತು ಯಾರ್ಯಾರ್ದು ಹೇಳಿಕೆ ಆಗಬೇಕು, ಎಲ್ಲ ರೀತಿಯಲ್ಲಿ ತನಿಖೆ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು.
साफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birna Kapoor near Gaushavali Dargah, KGF, Karnataka. Contact details 9483444290 9480107826.